ಎಷ್ಟು ಜನ? 8 ಜನ ಗೆಳೆಯರಿರ್ತಾರಂತ. ಆ 8 ಜನ ಗೆಳೆಯರು ನಮ್ಮ ಜೀವನದಲ್ಲಿ ಎಷ್ಟು ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತಾರೆ ಅಂತಂದರೆ, ನಾವೆಲ್ಲರೂ ಸುಖಿಯಾಗಿರಬೇಕು ಅಂತಂದರೆ, ನಾವೆಲ್ಲರೂ ನೆಮ್ಮದಿಯಿಂದ ಇರಬೇಕು ಅಂತಂದರೆ ಆ 8 ಜನ ಗೆಳೆಯರು ನಮ್ಮ ಜೀವನದಾಗ ಬಂದ ಹೊಕ್ಕಾರಂತ. ಅವರು ಇಲ್ಲದೇ ನಮ್ಮ ಜೀವನ ಪರಿಪೂರ್ಣ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಆ 8 ಜನ ಯಾರು? ಬರುತ್ತಾ ಹೋಗುತ್ತಾ ಇರುವರು ಇಬ್ಬರು. ನೆನಪಿಟ್ಟುಕೊಳ್ರಿ, ಬರುತ್ತಾ ಹೋಗುತ್ತಾ ಇರುವರು ಇಬ್ಬರು, ಬಂದರೆ ಹೋಗದೇ ಇರುವವರು ಇಬ್ಬರು. ಬಂದ್ರಂದ್ರೆ ಹೋಗಂಗ ಇಲ್ಲಂತವ್ರು, ಬಂದರೆ ಹೋಗದೆ ಇರುವವರು ಇಬ್ಬರು, ಕರೆಯಿಸಿಕೊಂಡು ಬರುವರು ಇಬ್ಬರು ಅಂತೆ. ಕರೆಯಿಸಿಕೊಂಡು ಬರುವರು ಇಬ್ಬರು, ಕರೆಯದೆ ಬರುವವರು ಇಬ್ಬರಂತ. ಹಾಗಾದರೆ ಈ 8 ಜನ ನಮ್ಮ ಜೀವನದಲ್ಲಿ ಯಾವ ಪಾತ್ರಗಳನ್ನು ವಹಿಸ್ತಾರೆ? ಅದು ಸ್ವಾಮಿಗಳ ಜೀವನನೇ ಆಗಿರ್ಬೋದು, ಕಲಾವಿದರ ಜೀವನನೇ ಆಗಿರ್ಬೋದು, ಒಬ್ಬ ರೈತನ ಜೀವನ ಆಗಿರ್ಬೋದು, ಹೆಣ್ಮಕ್ಳ ಜೀವನ ಆಗಿರ್ಬೋದು, ಗಂಡ್ಮಕ್ಳ ಜೀವನನೇ ಆಗಿರ್ಬೋದು. ಎಲ್ಲರ ಜೀವನದೊಳಗೆ ಇವರು ಬಂದು ಹೋಗತ್ತಾರಂತ. ಆ 8 ಜನರ ಗೆಳೆಯರ ಪಾತ್ರ ನಮ್ಮ ಜೀವನದೊಳಗೆ ಭಾಳ ಬಹುಮುಖ್ಯವಾಗಿರ್ತದಂತೆ. ಹಾಗಾದರೆ ಸುಖಿಯಾದ ಜೀವನವನ್ನು ಕಳಿಬೇಕಾಗಿತ್ತು ಅಂದರೆ, ನೆಮ್ಮದಿಯಾದಂತಹ ಜೀವನವನ್ನು ಕಳಿಬೇಕಾಗಿತ್ತು ಅಂದರೆ, ಯಾವುದು ಬರಲಿ ಯಾವುದು ಹೋಗಲಿ, ಯಾವುದು ಬಂದ್ರೂ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ನಮ್ಮ ಜೀವನವನ್ನು ಸಾಗಿಸಬೇಕು ಅನ್ನುವಂಥದ್ದು ಇದು ಅಂತಿಮ ಸತ್ಯ. ಹಾಗಾದರೆ ಬರುತ್ತಾ ಹೋಗುತ್ತಾ ಇರುವರು ಇಬ್ಬರು ಯಾರಪ್ಪ ಅಂತಂದ್ರೆ, ಒಂದು ಶ್ರೀಮಂತಿಕೆ ಮತ್ತು ಬಡತನ ಅಂತ ಹೇಳ್ತಾರೆ. ಇದು ಬರುತ್ತಾ ಹೋಗುತ್ತಂತ, ಇದು ಯಾವತ್ತೂ ಶಾಶ್ವತ ಅಲ್ಲ ಅಂತ ನಾ ಹೇಳೋದು ಅರ್ಥ ಆಗತ್ತಲ್ಲ ನೀವು? ಶ್ರೀಮಂತಿಕೆ ಬಡತನ ಅನ್ನುವಂಥದ್ದು ಬರುತ್ತಾ ಹೋಗುತ್ತಂತ, ಇದು ಶಾಶ್ವತ ಅಲ್ಲೇ ಅಲ್ಲ ಅಂತ ಹೇಳ್ತಾರೆ ಅವರು. ಈ ಗೆಳೆಯರೇನು ಬ್ರದರಲ್ಲಿ ಇವರು ಬಡತನ ಸಿರಿತನ. ಯಾವಾಗ ಬಡವ ಶ್ರೀಮಂತ ಅಕ್ಕನಂತ ಗೊತ್ತಾಗಂಗಿಲ್ಲ, ಯಾವಾಗ ಶ್ರೀಮಂತ ಬಡವ ಅಕ್ಕನಂತ ಗೊತ್ತಾಗಂಗಿಲ್ಲ. ಇವ್ರು ಬರ್ಕೋಂತ ಹೋಗ್ಕೋಂತ ಇರ್ತಾರಂತೆ ಇಬ್ಬರು ಗೆಳೆಯರು. ಇವ್ರು ಹೆಂಗಂತಂದ್ರೆ ಹಗಲಿದ್ದಂಗೆ ರಾತ್ರಿ ಇದ್ದಂಗೆ, ಸೂರ್ಯ ಅಸ್ತ ಸೂರ್ಯ ಉದಯ, ಇವರು ಬರೋರು ಹೋಗೋರು ಇವರು. ಆದರೆ ಇವ್ರನ್ನ ಶಾಶ್ವತವಾಗಿ ಇಟ್ಕೊಳ್ಳೋದು ಸಾಧ್ಯನೇ ಇಲ್ಲ. ಶಾಶ್ವತವಾಗಿ ಇಟ್ಟುಕೊಂಡಾರ ಅಂತ ಅನ್ನೋದು ಉದಾಹರಣೆ ಈ ಜಗತ್ತಿನೊಳಗೆ ಇಲ್ಲವೇ ಇಲ್ಲ. ಅದು ಹಂಗೆ ಏರ್ಪೇರ್ ಆಗುತ್ತೆ, ಬರುತ್ತಾ ಹೋಗುತ್ತಾ ಇರ್ತದೆ. ಒಂದು ಸಾರಿ ಕೈಲಾಸ ಗೊತ್ತಲ್ಲ ನಿಮಗೆ? ಕೈಲಾಸ ನೋಡಿರಿ ಯಾರು? ಯಾಕ್ರಿ ಅಜರ್ ಒಮ್ಮಕ್ಳಿಗೆ ಕೈಲಾಸ ನೋಡಿರಿ ಅಂತ ಕೇಳ್ತೀರಿ ನೀವು? ಕೈಲಾಸದೊಳಗೆ ಒಂದು ಚರ್ಚೆ ನಡೆದಿತ್ತಂತ. ಅಲ್ಲಿ ಲಕ್ಷ್ಮಿ ಮತ್ತು ಸರಸ್ವತಿ ಇಬ್ಬರು ಇದ್ರಂತ. ಆ ಲಕ್ಷ್ಮೀ ಸರಸ್ವತಿಯರಿಬ್ಬರು ಏನು ಮಾಡಕತ್ತಿದ್ರು ಅಂತಂದ್ರೆ, ಕುಂತ್ಕೊಂಡು ಚರ್ಚೆ ಮಾಡಕತ್ತಿದ್ರಂತ. ಮಾಡುವಂಥ ಸಂದರ್ಭದೊಳಗೆ ನಾರದ ಮಹರ್ಷಿಗಳು ಅಲ್ಲಿ ಬಂದ್ರಂತ. ನೋಡ್ರಿ, ಯಾರು? ನಾರದ ಮಹರ್ಷಿಗಳು ಬಂದ್ರಂತ. ನಾರದ ಮಹರ್ಷಿಗಳು ಅಂತಂದ್ರೆ ಒಂದ ಕಡೆ ಇರೋರಲ್ಲ ಅವರು. ಭೂಲೋಕ, ಮರ್ತ್ಯಲೋಕ, ಪಾತಾಳ ಲೋಕ, ಎಲ್ಲೆಲ್ಲದವಲ್ಲ ದೇವಲೋಕ, ಎಲ್ಲದ್ರಾಗೂ ಇರೋರು ಅವರು. ಹೇಳಿ ಕೇಳಿ ಏನು ಅವ್ರ ಹೆಸರು? ನಾರದ ಮಹರ್ಷಿಗಳು. ಆವಾಗ ಲಕ್ಷ್ಮೀ ಸರಸ್ವತಿಗೆ ಅಂದ್ಲಂತ, ಅಲ್ಲ ಲಕ್ಷ್ಮೀ ಸರಸ್ವತಿ, ಈಗ ನಾರದ ಮಹರ್ಷಿಗಳು ಬರ್ತಾರ, ಇವರು ಭೂಲೋಕಕ್ಕೂ ಹೋಗ್ತಾರ, ನಮ್ಮ ಹತ್ರನೂ ಬರ್ತಾರ, ಇನ್ನೊಂದು ಲೋಕಕ್ಕೂ ಹೋಗ್ತಾರ, ಹೋಗಿ ಎಲ್ಲರ ಭವಿಷ್ಯನೂ ಹೇಳ್ಕೊಂಡು ಬರ್ತಾರೆ ಇವರು. ಹಾಗಾದ್ರೆ ನಮ್ಮ ಭವಿಷ್ಯ ಏನೈತೆ ಅಂತ ನಾವು ಕೇಳೋನಲ್ಲ ಅಂದ್ರೆ ಅವರಿಬ್ರು. ಆವಾಗ ಇನ್ನೇನು ಹತ್ರ ಬರುವಂಥ ಸಂದರ್ಭದಲ್ಲಿ ನಾರದ ಮಹರ್ಷಿಗಳಿಗೆ ನಮಸ್ಕಾರ ಅಂತ ಹೇಳಿ ಇಬ್ಬರು ನಮಸ್ಕಾರವನ್ನು ಮಾಡಿದ್ರಂತ. ಅಲ್ಲೇ ನಿಂತ್ಕೊಂಡು ಅವರು ತಿರ್ಗಾ ನಮಸ್ಕಾರ ಮಾಡಿದ್ರಂತ. ಏನಿಲ್ಲ ನಾರದ ಮಹರ್ಷಿಗಳೇ, ನೀವು ಎಲ್ಲರಿಗೂ ಭವಿಷ್ಯ ಹೇಳ್ತೀರಿ, ಅದ್ರ ಜೊತೆಗೆ
ಎಲ್ಲರ ಜೀವನದ ಚಿತ್ರಗಳನ್ನು ಬಿತ್ತರಿಸ್ತೀರಿ, ನಮ್ಮ ಜೀವನದ ಭವಿಷ್ಯವನ್ನು ನೀವು ಹೇಳಿರಲ್ಲ ಅಂತ ಹೇಳಿ ಅವ್ರಿಗೆ ಎರಡು ಎಡಗೈನ ಮುಂದೆ ಕೊಟ್ರಂತ. ಆವಾಗ ನಾರದ ಮಹರ್ಷಿಗಳು, ಆಯಿತು ನಿಮ್ಮ ಭವಿಷ್ಯವನ್ನು ಹೇಳ್ತೀನಿ, ನಾನು ಹೇಳಂಗಿಲ್ಲ ಅನ್ನಂಗಿಲ್ಲ, ಆದರೆ ನಿಮ್ಮ ಕೈ ನೋಡಿ ನಾನು ಭವಿಷ್ಯ ಹೇಳಂಗಿಲ್ಲ ಅಂದ್ರಂತವ್ರು. ನಿಮ್ಮ ಕೈ ನೋಡಿ, ಇಬ್ಬರದು ಕೈ ನೋಡಿ ಭವಿಷ್ಯ ಹೇಳಕ್ಕೆ ಬರಂಗಿಲ್ಲ, ನಿಮಗೆ ಭಾಳ ಅರ್ಥಕತೆವಾದ. ಯಾವಾಗ ನಾರದ ಮಹರ್ಷಿಗಳು ಹಂಗಂದ್ರಲ್ಲ, ಆಯಿತು ಮತ್ತು ಹೆಂಗೆ ನಮ್ಮ ಭವಿಷ್ಯವನ್ನು ಹೇಳ್ತೀರಿ ನೀವು? ಏನಿಲ್ಲ, ನೀವಿಬ್ಬರು ಒಂದು 10 ಹೆಜ್ಜೆ ಹಿಂಗೆ ಹೋಗ್ರಿ, 10 ಹೆಜ್ಜೆ ಹಿಂಗೆ ಬರ್ರಿ, ನಡ್ಕೊತ ಹೋಗೋದನ್ನ ನೋಡಿ ನಿಮ್ಮಿಬ್ಬರು ಭವಿಷ್ಯವನ್ನು ಹೇಳ್ತೀವಿ ಅಂತೇಳಿ ನಾರದ ಮಹರ್ಷಿಗಳು ಹೇಳಿದ್ರಂತೆ. ಆವಾಗ ಲಕ್ಷ್ಮಿ ಬಂದ್ಲಂತ. ಲಕ್ಷ್ಮಿ ಬಂದ್ಲಂತ, ಒಂದು 8-10 ಹೆಜ್ಜೆ ಹಿಂಗೆ ಹೋದ್ಲಂತ, 8-10 ಹೆಜ್ಜೆ ಹಿಂಗೆ ಬಂದ್ಲಂತ, ನಡ್ಕೊಂತ ಹಿಂಗೆ ಹೋಗಿ ಹಿಂಗೆ ಬಂದ್ಲಂತ. ಆವಾಗ ನಾರದ ಮಹರ್ಷಿಗಳು ಹೇಳಿದ್ರಂತ, ನೋಡುವ, ನೀ ಏನದಿಯಲ್ಲ, ನೀನು ಬರುವಾಗ ಭಾಳ ಖುಷಿ ಆಕತಿ. ಏನು ಲಕ್ಷ್ಮೀ ಇದೆಯಲ್ಲ, ನೀನು ಬಂದಿ ಅಂದ್ರೆ ಭಾಳ ಖುಷಿ, ಆದ್ರೆ ಹೋಗುವಾಗ ಭಾಳ ದುಃಖ ಅಂದ್ರಂತವ್ರು. ಅರ್ಥ ಆತಲ್ಲ ನಿಮಗೆ? ಅಂದರೆ ಶ್ರೀಮಂತಿಕೆ ಅನ್ನುವಂಥದ್ದು ಬರುವಾಗ ಭಾಳ ಸಂತೋಷವನ್ನು ಕೊಡ್ತತೆ. ಅದೇ ಶ್ರೀಮಂತಿಕೆ ನಮ್ಮನ್ನು ಬಿಟ್ಟು ಹೊಂಟು ಅಂತಂದ್ರೆ ಅದು ಬಹಳ ದುಃಖವನ್ನು ಕೊಡ್ತತೆ ಅಂತ ಹೇಳಿದ್ರಂತೆ ನಾರದ ಮಹರ್ಷಿಗಳು. ಆವಾಗ ದೊಡ್ಡವ್ರು ನೀವು ಹೇಳ್ತೀರಂದ್ರೆ ಇದ್ರೂ ಇರ್ಬೋದು ಬಿಡ್ರಿ ಅಂದ್ಲಂತಕಿ. ಯಾರು? ಲಕ್ಷ್ಮಿ. ಶ್ರೀಮಂತಿಕೆ ಅನ್ನುವಂಥದ್ದು ಯಾವತ್ತೂ ಶಾಶ್ವತವಲ್ಲ. ಲಕ್ಷ್ಮಿ, ನಿನ್ನ ಭವಿಷ್ಯ ಹೇಳಬೇಕು ಅಂತಂದ್ರೆ ನೀನು ಬರುವಾಗ ಬಹಳ ಆನಂದ. ನೋಡ್ರಿ, ನೀವು ಎಲ್ಲರೂ ಒಂದಿಷ್ಟು ರೊಕ್ಕ ಗಳಿಸಿದ್ನಂದ್ರೆ, ಬರಬಾರ್ದ ಒಂದಿಷ್ಟು ಏನಾರ ಹೆಂಡತಿ ಕಡೆಯಿಂದ ಆಸ್ತಿ ಬಂದು ರೊಕ್ಕ ಬಂದಿದ್ರೆ, ಇಲ್ಲಪ್ಪ ಎಲ್ಲೋ ಹೋಗುವಾಗ ಗುರುಗಳ ಆಶೀರ್ವಾದದಿಂದ ಒಂದಿಷ್ಟು ರೊಕ್ಕ ಬಂದಿತ್ತು, ಭಾಳ ಖುಷಿ. ಹೋಲಿ ನಮ್ಮ ರೈತರಿಗೆ ಚಲೋ ಉಳ್ಳಾಗಡ್ಡಿ ರೇಟ್ ಹತ್ತಿತ್ತಂದ್ರೆ, ಇಲ್ಲ ಅಂದ್ರೆ ಕಡ್ಲಿಗೆ ಗೊಂಜಾಳಕ್ಕೆ, ಈ ವರ್ಷ ಗೊಂಜಾಳ ಭಾಳ ಚಲೋ ಆಗ್ಯಾವ ನಿಮ್ಮ ಊರಾಗ, ಹೌದಲ್ಲ? ಒಂದೊಂದು ಚೀಲ ಕೊಡ್ತೀರಿ ನನಗೂ? ಬಾ ಬಂದು ಇನ್ನು 6 ದಿವಸ ಐತಿ ಹೇಳಿ ಸುಮ್ಮನೆ ಹೋಗ್ಬಾರ್ದ? ಗೊಂಜಾಳಕ್ಕೆ ಭಾಳ ಚಲೋ ರೇಟ್ ಐತಿ ಈಗ, ಹೌದಲ್ಲ? ಗೊಂಜಾಳಕ್ಕೆ ಭಾಳ ಚಲೋ ರೇಟ್ ಐತಿ. ಹುಯ್ ಅಂತ ಹೇಳಿ ಈ ವರ್ಷ ರೇಟ್ ಐತಿ ಅಂತೇಳಿ ಮುಂದಿನ ವರ್ಷ ಅದನ್ನ ಹಾಕಿಬಿಡೋದು. ಗೊಂಜಾಳಕ್ಕೆ ರೇಟ್ ಬಂದಾಗ ಭಾಳ ಖುಷಿ. ಬಂಗಾರಕ್ಕೆ ಕಡಿಮೆ ರೊಕ್ಕಕ್ಕೆ ತಗೊಂಡು ಹೆಚ್ಚಿಗೆ ಹೊಂಡ್ತು ಅಂತಂದ್ರೆ ಭಾಳ ಖುಷಿ. ಎದರಾಗ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ರೊಕ್ಕ ಬರಾಕತ್ತಂದ್ರೆ ಭಾಳ ಖುಷಿ. ಮರ್ಮಾಗಾತ್ ಬಡ್ದು ಬಡಿಬಾರ್ದ ಒಮ್ಮೆ ತೆಲಿಗೆ ಬಡಿತು ಅಂತಂದ್ರೆ ಆಕೆನ ಹೊಳ್ಳಿ ಹೊಕ್ಕಲ್ಲ ಲಕ್ಷ್ಮಿ. ಆಗುವಂಥ ದುಃಖ ಅದು ಘನಘೋರ, ಘನಘೋರ. ಲಕ್ಷ್ಮಿ, ನೀನು ಬರುವಾಗ ಭಾಳ ಖುಷಿಪ್ಪ. ನೀ ಏನು ಹೊಕ್ಕಿಲ್ಲ, ಹೋಗುವಾಗ ಭಾಳ ಕೆಟ್ಟ ಅನಿಸ್ತತಿ, ಭಾಳ ದುಃಖ ಆಕತಿ. ನೀ ಇಲ್ಲ ಅಂದ್ರೆ ಕೈ ಆಡಂಗಿಲ್ಲ, ನೀ ಇಲ್ಲ ಅಂದ್ರೆ ಕಾಲ ಆಡಂಗಿಲ್ಲ. ನೋಡ್ರಿ, ನಾರದ ಮಹರ್ಷಿಗಳು ಹೇಳ್ತಾರೆ, ಭವಿಷ್ಯವನ್ನು ಹೇಳಿದ್ರೆ ಹಿಂಗೆ ಹೇಳ್ಬೇಕಂತ. ಸುಮ್ಮನೆ ನಾವು ಕೈ ನೋಡಿ ಭವಿಷ್ಯ ಹೇಳ್ತೀವಿ ಅಂತೀವಲ್ಲ, ತಪ್ಪೇನಲ್ಲ. ಭವಿಷ್ಯ ಅದೊಂದು ಶಾಸ್ತ್ರ. ವೇದ ಉಪನಿಷತ್ತುಗಳಲ್ಲಿ ಭವಿಷ್ಯ ಹೇಳೋದಿದಿಲ್ಲ, ಜ್ಯೋತಿಷ್ಯ ಇದೆಯಲ್ಲ, ಅದು ನಮ್ಮ ಭಾರತೀಯ ಸಂಸ್ಕೃತಿ. ಅದನ್ನು ಯಾವತ್ತೂ ನಾವು ಟಿಂಗಲ್ ಮಾಡಕ್ಕೆ ಹೋಗಲೇಬಾರದು. ಆದರೆ ನಾರದ ಮಹರ್ಷಿಗಳು ಹೇಳುವಂಥ ಭವಿಷ್ಯ ಇದೆ ಇಲ್ಲ, ಇದು ಜೀವನದ ಭವಿಷ್ಯ. ಇದು ಏನಪ್ಪಾ ಅಂತಂದ್ರೆ ನಮ್ಮ ಜೀವನವನ್ನು ನಡೆಸುವಂಥ ವ್ಯವಸ್ಥೆಯ ಒಂದು ಭಾಗದ ಭವಿಷ್ಯ ಇದೆ ಹೇಳ್ತಾರವರು. ಬರುತ್ತಾ ಹೋಗುತ್ತಾ ಇರುವರು ಇವರಿಬ್ಬರು ಗೆಳೆಯರು. ಬಡತನ ಬರಬಾರ್ದ ಬಂತು ಅಂತಂದ್ರೆ ಕಣ್ಣೀರೊಳಗೆ ಕೈ ತೊಳಿಬೇಕಾಗತ್ತೆ. ನಾವು ಮಾಡಿರುವ ತಪ್ಪಿನಿಂದ ಲಕ್ಷ್ಮಿ ಬಂದ್ರೆ ಆಕಿನ ಉಳಿಸ್ಕೊಳ್ಳೋದಿದೆಯಲ್ಲ, ಅಷ್ಟು ಸರಳ ಕೆಲಸ ಅಲ್ಲ. ಒಬ್ಬರ ಕಡೆ ನಿಂತಿರುವಂಥ ಉದಾಹರಣೆನೇ ಇಲ್ಲ. ಆಕಿ ಚಂಚಲ, ಚಂಚಲ. ಅದಕ್ಕೆ ಯಾರು ಲಕ್ಷ್ಮಿನ ನಂಬಂಗಿಲ್ಲ. ನಂಬೋದು ಯಾರನ್ನ ಅಂತಂದ್ರೆ ಹೇಳ್ತೇನೆ ನಿಮ್ಗೆ ಮುಂದೆ. ಹಾಗಾದ್ರೆ ಲಕ್ಷ್ಮಿ ಬೇಡ ಮತ್ತೆ ಯಾರಿಗೂ? ನಮ್ಮಂಥ ಸ್ವಾಮಿಗಳಿಂದ ಹಿಡಿದು ಕಲಾವಿದರಿಂದ ಹಿಡಿದು ಇಲ್ಲೇನು ಕುಂತಾರಲ್ಲಿ ಎಲ್ಲರಿಗೂ ಲಕ್ಷ್ಮಿ ಬೇಕಾ. ಯಾಕಂದ್ರೆ ಲಕ್ಷ್ಮಿ ಇಲ್ಲ ಅಂದ್ರೆ ಆಟ ಇಲ್ಲ. ಭಾಳ ಜನ ಅಂಗಡಿಗೆ ಹೋದ್ರೆ ಜೀವನವೇ ಅದರೊಳಗೆ ಕಳಿತೈತಿ, ಜೀವನವೇ. ಆದರೆ ಅದೇ ನೆಮ್ಮದಿಯನ್ನು ಕೊಡ್ತಾನ? ಇಲ್ಲ, ಅದು ನೆಮ್ಮದಿಯನ್ನು ಕೊಡಂಗಿಲ್ಲ. ಶ್ರೀಮಂತಿಕೆ ಅನ್ನುವಂಥದ್ದಿದೆಯಲ್ಲ, ಅದು ಶಾಶ್ವತವಲ್ಲ. ಹಾಗಾದರೆ ಬಡತನ ಬಂದ್ಬಿಡುತ್ತಪ್ಪ,
ಎಂಥ ಬಡತನ ಬರುತ್ತಂತಂದ್ರೆ ನಿಮಗೆ ಹೇಳ್ತೀನಿ, ಮಗಳು ಇನ್ನೇನು ಓದಬೇಕು, ಮಗ ಇನ್ನೇನು ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗಬೇಕು, ಅಷ್ಟೇ ಅಲ್ಲ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅನ್ನುವಂಥ ಹಂಬಲ ಇರ್ತದೆ. ಹತ್ತಿರ ದುಡ್ಡಿರಂಗಿಲ್ಲ. ಕೊಡಬೇಕು ಅನ್ನುವಂಥದ್ದು ಭಾಳ ಇರ್ತೈತೆ ರೀ. ಎಚ್ಚರೇಶ್ವರ ಜಾತ್ರಾ ಮಹೋತ್ಸವದ ಕೊಡಬೇಕು ಅನ್ನುವಂಥ ಹಂಬಲ ಭಾಳ ಐತಿ. ಆದ್ರೆ ನನ್ನ ಹತ್ರ ರೊಕ್ಕನ ಇಲ್ಲ. ಒಂದಿಷ್ಟು ಮಂದಿ ಆ ಕಡೆ ರೊಕ್ಕ ಇರ್ತೈತಿ, ಕೊಡಬೇಕು ಅನ್ನೋದು ಇರಂಗಿಲ್ಲ. ಅಂದರೆ ಶಾಶ್ವತವಾಗಿರುವಂಥದ್ದಲ್ಲ, ಅದು ಬರುತ್ತಾ ಹಂಗೆ ಹೋಗುತ್ತಾ, ಅದ್ರ ಕಡೆ ನಾವು ಗಮನ ಕೊಡಬಾರದು ಅಂತ ಇಲ್ಲಿ ಹೇಳ್ತಾರೆ. ಈ ಇಬ್ಬರು ಗೆಳೆಯರದಾರಲ್ಲಿ ಇವರು ಭಾಳ ಚಂಚಲ ಗೆಳೆಯರು. ಇವರೆಲ್ಲ ಭಾಳ ಚಂಚಲ ಗೆಳೆಯರು. ಬಡತನ, ಸಿರಿತನ, ಬಡತನದ ಬೇಗೆಯಲ್ಲಿ ಮೊನ್ನೆ ಒಬ್ಬರು IAS ಅಧಿಕಾರಿ ತೀರ್ಕೊಂಡ್ರು. ಯಾರು ಗೊತ್ತಾ? ಮಹಾಂತೇಶ್ ಬೀಳ್ಗಿಯವರು. ಅವರ ಜೀವನದ ಚರಿತ್ರೆಯನ್ನು ಒಂದು ಸಾರಿ ನಾವು ಏನಾದರೂ ಕಣ್ಣು ಇಣಿಕಿ ಹಾಕಿ ನೋಡಿದರೆ ಅವರು ಹೇಳ್ತಾರೆ, ತಮ್ಮ ಜೀವನದಲ್ಲಿ ನನ್ನ ತಾಯಿ ನನ್ನನ್ನು ಓದಿಸುವಂಥ ಸಂದರ್ಭದೊಳಗೆ ಊಟ ಇಲ್ಲದಕ್ಕೆ ಬರೀ ನೀರು ಕುಡಿಸಿ ನಮ್ಮನ್ನು ಬದುಕಿಸ್ತಿದ್ಲು ಅನ್ನುವಂಥ ಮಾತನ್ನು ಹೇಳ್ತಿದ್ರು. ಅದೇ ಬೀಳ್ಗಿಯವರು, ಮಹಾಂತೇಶ್ ಬೀಳ್ಗಿಯವರು ವಿದ್ಯೆಯನ್ನು ನಂಬಿ ಏನು ಮಾಡಿದರು ಅಂತಂದ್ರೆ ಮುಂದೆ ಒಂದು